ಹಾಳಾಗೈತಿ, 2,000 ಎಕರೆ ಹಾಳಾಗೈತಿ. ಯಾರು ಒಬ್ರು ಬಂದಿಲ್ಲ ಇಲ್ಲಿ. ಎಮ್ ಎಲ್ ಎಲೆಕ್ಷನ್ ಇದ್ದಾಗ ಎಲ್ಲರೂ ಬರ್ತಾರ. ಈ ಭತ್ತ ಹಾಳದಾಗ ರೈತರ ಹಾಳದಾಗ ಯಾರು ಬರಲ್ಲ ಇಲ್ಲಿ. ಸಿಕ್ತು ಇಡೀ ಜಿಲ್ಲಾಧಿಕಾರಿ ಸಮೇತ ತಾಲೂಕಾ ಅಧಿಕಾರಿಗಳು ಎಲ್ಲರೂ ಒಂದು ತಾಸಿನೊಳಗೆ ಅಲ್ಲಿ ಸೇರ್ಕೊಂಡು ರೈತರು ಯಾರು ಸ್ವಲ್ಪ ಬಂಡಲ್ ಹಾಕಲ್ಲ, ಎಲ್ಲರೂ ಸಾಲ ತಂದ ಬಂಡಲ್ ಹಾಕದ. ಒಬ್ರು ಬಂದ್ ರೈತರಿಗೆ ಯಾರು ಕೇಳಲ್ಲ. ನಮ್ಮ ಪರಿಸ್ಥಿತಿ ಏನಾಗೈತಿ ಈಗ? ನಿನ್ನೆ ರಾತ್ರಿ ತಾಲೂಕಿನಾದ್ಯಂತ ಸುರಿದ ಆಲಿಕಲ್ಲಿನ ಮಳೆಗೆ ನಲುಗಿದ್ದ ರೈತರ ಬದುಕು, ಭತ್ತದ ಬೆಳೆ ಹಾನಿ. ರಾಣೆಬೆನ್ನೂರು ತಾಲೂಕಿನ ಹಿರೇಬಿದ್ರಿ ಗ್ರಾಮದ ಸುತ್ತಮುತ್ತ ಭಾಗಶಃ 90ರಷ್ಟು ಭತ್ತದ ಗದ್ದೆಗಳು ನಾಶ, ಕಂಗಾಲಾದ ಅನ್ನದಾತ. ವರ್ಷವಿಡೀ ಬೆಳೆದ ಬೆಳೆ ಕೈಗೆ ಬಾರದೆ ಮಣ್ಣು ಪಾಲಾಗಿದೆ. ಪರಿಹಾರಕ್ಕಾಗಿ ಅಂಗಲಾಚುತ್ತಿರುವ ರೈತರು. ರಾಜ್ಯದಲ್ಲಿ ಶುರುವಾಗಿರುವಂತಹ ಮುಂಗಾರಿನಲ್ಲಿ ಇತ್ತೀಚೆಗೆ ಈ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಭತ್ತದ ಕಟಾವು ಏನು ಈಗ ಶುರುವಾಗುವಂತಹ ಈ ಸಂದರ್ಭದಲ್ಲಿ ಈಗ ಮಳೆ ಹುಯ್ತಾ ಇದೆ. ಅದರಲ್ಲೂ ನೆನ್ನೆ ಸುರಿದಂತಹ ಆಲಿಕಲ್ಲಿನ ಮಳೆಗೆ ಈ ಭಾಗದ ರೈತರ ಬೆಳೆ ಭಾಗಶಃ 90ರಷ್ಟು ಸಂಪೂರ್ಣ ಹಾನಿಗೊಳಗಾಗಿ ನೀವು ನೋಡ್ತಾ ಹೋಗ್ಬೋದು. ನಾನೀಗ ನನ್ನ ಬಲಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ನೆನ್ನೆ ಹಾವೇರಿ ಜಿಲ್ಲೆಯಾದ್ಯಂತ ಏನು ಭಾರಿ ಮಳೆ ಸುರಿತು. ಅದರಲ್ಲೂ ರಾಣೆಬೆನ್ನೂರು ತಾಲೂಕಿನ ಸುತ್ತಮುತ್ತ ಸುರಿದಂತಹ ಭಾರಿ ಆಲಿಕಲ್ಲು ಮಳೆಗೆ ಈಗ ರೈತರ ಬೆಳೆಗಳು ಅಕ್ಷರಶಃ ನಲುಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಹೋಗ್ಬೋದು, ತಾಲೂಕಿನ ಹಿರೇಬಿದಿರಿ ಗ್ರಾಮದ ಸುತ್ತಮುತ್ತ ಬೆಳೆದಿರುವಂತಹ ಭತ್ತ ಈಗ ಸಂಪೂರ್ಣ ನೆಲಕಚ್ಚಿರುವಂತದ್ದು. ಭಾಗಶಃ 90ರಷ್ಟು ಭತ್ತ ಈಗ ಹಾಳಾಗಿರುವಂತದ್ದು. ನಾನೀಗ ರೈತರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಈಗ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇನ್ನೇನು ಕೈಗೆ ಬಂತು ಅನ್ನೋ ಸಂದರ್ಭದಲ್ಲೇ ಈ ರೀತಿ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ದೇಶದ ಭಾಗವಾಗಿರುವಂತಹ ರೈತನ ಬದುಕು ಒಂಥರ ದುಸ್ಥಿತಿಯನ್ನ ತಲುಪಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ಏನು ಈ ಭಾಗದಲ್ಲಿ ಸುರುವಂತಹ ಮಳೆಗಾಗ್ಲಿ ಅಥವಾ ಯಾವುದೇ ಶಾಸಕರಾಗ್ಲಿ ಇಲಾಖಾ ಅಧಿಕಾರಿಗಳಾಗ್ಲಿ ಯಾರು ಕೂಡ ಈ ಕಡೆ ಗಮನ ಹರಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಇನ್ನು ನಿನ್ನೆ ರಾತ್ರಿ ಬೀದಿ ದೀಪಗಳಿಂದ ಹಿಡಿದು ಪ್ರತಿ ವಿಚಾರದಲ್ಲೂ ಹಳ್ಳಿಗಳಲ್ಲಿ ಸಮಸ್ಯೆ ಒಂದು ಕಡೆ ಎದುರಾದ್ರೆ ಜನಜೀವನ ಅಸ್ತವ್ಯಸ್ತ ಒಂದು ಕಡೆ ಆದ್ರೆ ಈಗ ರೈತರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಬನ್ನೀಗ ನಾನು ಈ ರೈತರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸುಮಾರು ಎಷ್ಟು ಪ್ರದೇಶದ ಭತ್ತ ಹಾಳಾಗಿರ್ಬೋದು ಸರ್? ಹಿರೇಬಿದ್ರಿದು 90% ಭಾಗ ಪೂರ್ತಿ ಹಾಳಾಗೈತ್ರಿ ಮೇಡಮ್. ಹೆಚ್ಚು ಕಡಿಮೆ 2,000ದಿಂದ 2,500 ಎಕರೆವರೆಗೆ ಪೂರ್ಣ ಎಲ್ಲ ಬಾಯಿಗೆ ಬಂದದ್ದು, ಆ ಕೈಗೆ ಬಂದದ್ದು ಬಾಯಿಗೆ ಬರ್ಲಿಲ್ಲಂಗ ಆಗೈತ್ರಿ. ಅಷ್ಟು ಇನ್ನೊಂದ್ 2-3 ದಿವಸ ಬೇಡ, ಒಂದ್ 10 ದಿನದೊಳಗ ಅಷ್ಟು ಕಟಾವ್ ಆಗಂತ ಪ್ರದೇಶ ರೀ. ಎಲ್ಲಾ ಪೂರ್ತಿ ನೆಲಕ್ ಸುರಿದ್ ಬಿಟ್ಟತ್ರಿ ಭತ್ತ. ಎಲ್ಲ ಒಂದು ಕಾಳು ಗೊನೆಯೊಳಗ ಒಂದ್ ಕಾಳು ಉಳದಲ್ರಿ. ಈ ಭಾಗದ ಶಾಸಕರನ್ನ ಸಂಪರ್ಕ ಮಾಡೋ ಪ್ರಯತ್ನ ನಡೆದಿಲ್ಲ? ನಡೆದೈತ್ರಿ. ಇವತ್ತು ಕೃಷಿ ಅಧಿಕಾರಿ ಮತ್ತೆ ವಿಲೇಜ್ ಅಕೌಂಟೆಂಟ್ ಬಂದದ್ರಿ. ಈಗ ಜಸ್ಟ್ ಬಂದ್ ನೋಡ್ಕೊಂಡ್ ಹೋಗ್ಯಾರ್ರಿ. ಇನ್ನು ಏನು ಪ್ರೊಸೀಜರ್ ಸ್ಟಾರ್ಟ್ ಆಗಿಲ್ಲ. ಬಂದ್ ಒಂದ್ಸಲ ವಿಸಿಟ್ ಮಾಡಿದಾರ್ರಿ. ಶಾಸಕರು ಬಂದಿದ್ರ? ಶಾಸಕರು ಬಂದಲ್ರಿ, ಕೃಷಿ ಅಧಿಕಾರಿ ಒಬ್ರು, ಆಮೇಲೆ ನಮ್ಮ ವಿಲೇಜ್ ಅಕೌಂಟೆಂಟ್ ಬಂದದ್ರಿ. ಈ ಬೆಳೆ ವಿಮೆ ಪರಿಹಾರ ಅದೇನು, ಅದ್ರ ಬಗ್ಗೆ ನೀವು ಯಾವ ರೀತಿ ಕ್ರಮ ತಗೊಂಡಿದ್ರ? FID ರೈತರದ್ದು ಅಥವಾ ಬೆಳೆ ಆದ್ರೆ ಹ್ಞೂನ್ರಿ ಆ ರೀತಿ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಇಲ್ರಿ, ಏನ್ ಮಾಡಿಲ್ರಿ. ಪರಿಹಾರ ಕೇಳಕಚ್ಚೇವ್ರಿ ನಾವು. ಈಗ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಮುಂಗಾರು ಭಾಗ ಏನು ಆ ಸಂದರ್ಭದಲ್ಲಿ ಬೆಳೆದಂತ ಬೆಳೆಗಳಿಗೆ ಬೆಳೆ ವಿಮೆ ಅಂತ ಕಟ್ಟಿಸ್ಕೊಳ್ತಾರೆ. ಆ ರೀತಿ ಮಾಡಿದೀರಾ ಅಂತ? ಮಾಡಿದೇವ್ರಿ. ಸ್ವಲ್ಪ ಜನ ಅಂದ್ರೆ ಎಷ್ಟೇ ಅಂದ್ರೆ ಒಂದು 50% ಮಾಡ್ಯಾರ್ರಿ, 50% ತುಂಬಿಲ್ರಿ. ಭತ್ತಕ್ಕೆ ಎಷ್ಟು ಬೆಳೆ ವಿಮೆನ ತುಂಬಿಸ್ಕೊಂಡಿದ್ದಾರೆ? 750 ರೂಪಾಯಿ ಒಂದ್ ಎಕರೆಗೆ. ಲಾಸ್ ಆದ್ರೆ ಎಷ್ಟು ಜಮಾ ಆಗಬಹುದು ಅಂತ? ಅದು ಇದು ಆ ಲಾಸ್ ಇಂದ ಅವ್ರ ಪ್ರಮಾಣ ಇದನ್ನ ಮಾಡಿ ಆಮೇಲೆ ಮಾಡ್ತಾರ್ರಿ ಮೇಡಮ್ ಅವರು. ಭಾಗಶಃ 90% ಅಷ್ಟು ಹಾಳಾಗೈತ್ರಿ ಮೇಡಮ್. ನಿನ್ನೆ ಸುರಿದಂತ ಭಾರಿ ಮಳೆಗೆ ಆಲಿಕಲ್ಲು ಸಮೇತ ಬಹಳ ಮಳೆ ಸುರಿದಿದ್ದು ಹಿರೇಬಿದಿರಿ ಗ್ರಾಮದಲ್ಲಿ 90% ಭಾಗ ಭತ್ತ ಪೂರ್ತಿ ನೆಲಕ್ಕುರುಳಿದೆ. ಇನ್ನೇನು ಒಂದು ವಾರದಲ್ಲಿ ಕಟಾವು ಮಾಡಬೇಕಂತಂದು ತಿಳಿದುಕೊಂಡಿದ್ದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇಲ್ಲಿವರೆಗೂ ಶಾಸಕರು ಯಾರು ಬಂದಿಲ್ಲ, ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ಯಾರ. ಅದಕ್ಕೆ ಮುಂದೆ ಪರಿಹಾರದ ಬಗ್ಗೆ ಏನು ಹೇಳಿಕೆ ಕೊಟ್ಟಲ್ಲ. ತಕ್ಷಣಕ್ಕೆ ಈಗ ಸುಮಾರು 90ರಷ್ಟು ಹಾಳಾಗೈತಿ. ರೈತರಿಗೆ ಶೀಘ್ರದಲ್ಲೇ ಪರಿಹಾರ ವಿತರಿಸಬೇಕಂತಂದೇಳಿ ಈ ಮೂಲಕ ಅವರಲ್ಲಿ ಶಾಸಕರು ಬಂದು ಪರಿಶೀಲನೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಹಿರೇಬಿದ್ರಿ ಗ್ರಾಮದಲ್ಲಿ ನಿನ್ನೆ ಸುರಿದ ಆನೆಕಲ್ಲು ಮಳೆಗೆ
ರೈತರ ಪರಿಸ್ಥಿತಿ ಹೀನಾಯವಾಗಿ ಸುಮಾರು ಒಂದು 90% ಬೆಳೆ ಹಾಳಾಗಿದೆ. ಅಂದ್ರೆ ಏರಿಯಾ ಹೆಚ್ಚು ಕಡಿಮೆ 2600 ಚಿಲ್ಲರೆ ಇರ್ತಕ್ಕಂಥ ಎಕರೆ ಇರ್ತಕ್ಕಂಥ ಏರಿಯಾದಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ನದಿಯಿಂದ ಹಿಡಿದು ಈ ಏರಿ ಅಂತ ಬರ್ತೈತಿ. ಈ ಏರಿವರೆಗೂ ಅಂದ್ರೆ ಒಂದು 2600 ಎಕರೆ ಅಷ್ಟು ಬೆಳೆ ಬೆಳೀತಕ್ಕಂಥ ಪ್ರದೇಶ ಸಂಪೂರ್ಣವಾಗಿ ಹಾಳಾಗಿ ಈ ತರ ತೆನೆ ಕಾಳೆಲ್ಲ ಸುರಿದು ದೊಡ್ಡ ಆನೆಕಲ್ಲು ಬಿದ್ದಿರೋದ್ರಿಂದ ಎಲ್ಲ ಈ ತರ ಕಾಳೆಲ್ಲ ಹೋಗಿ ಕೈಗೆ ಬರ್ತಕ್ಕಂಥ ಬೆಳೆ ಈ ಮಳಿ ಅಕಾಲಿಕ ಮಳೆಯಿಂದ ಆನೆಕಲ್ ಮಳೆಯಿಂದ ನಮ್ಮ ಪರಿಸ್ಥಿತಿ ಬಹಳ ಹೀನಾಯವಾಗಿದೆ. ಆದ ಕಾರಣ ಕೃಷಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರು, ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಹೆಚ್ಚಾಗಿ ಈ ಕಡೆ ಗಮನ ಕೊಟ್ಟು ರೈತರ ಒಂದು ಪರಿಸ್ಥಿತಿಗೆ ತಾವೆಲ್ಲ ಸ್ಪಂದಿಸ್ತೀರಿ, ಸೂಕ್ತವಾದ ಪರಿಹಾರ ಕೊಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈ ಬರ್ಬೇಕ ನ್ಯೂಸ್ ಚಾನಲ್ ಹೇಳಿದ್ರೆ ಅವ್ರು ಬರೋದು, ನ್ಯೂಸ್ ಚಾನಲ್ ಹೇಳಿದ್ರೆ ಬರ್ತಾರ ಅವ್ರು, ಬಂದಾಗ ಹೇಳಿದ್ರೆ ಅವ್ರು ಬರೋದು. ಸರ ನೋಡ್ರಿ, ಅಷ್ಟು ಹೊಲ ಹಾಳಾಗೈತಿ, 2,000 ಎಕರೆ ಹಾಳಾಗೈತಿ. ಯಾರು ಒಬ್ರು ಬಂದಿಲ್ಲ ಇಲ್ಲಿ. ಯಾ ಎಮ್ ಎಲ್ ಎಲೆಕ್ಷನ್ ಇದ್ದಾಗ ಎಲ್ಲರೂ ಬರ್ತಾರ. ಈ ಭತ್ತ ಹಾಳದಾಗ ರೈತ ಹಾಳದಾಗ ಯಾರು ಬರಲ್ಲ ಇಲ್ಲಿ. ಈ ಬರ್ಬೇಕ ಅವ್ರು ಇಲ್ಲಿ ರೈತ ಹಾಳಾಗ್ಯಾರಲ್ಲ, ಎಲ್ಲರೂ ಬರ್ತಾರ. ನೋಡ್ರಿ ಬಡ ಒಂದು ಮೊನ್ನೆ ಬಂಗಾರ ಸಿಕ್ತು, ಇಡೀ ಜಿಲ್ಲಾಧಿಕಾರಿ ಸಮೇತ ತಾಲೂಕಾ ಅಧಿಕಾರಿಗಳು ಎಲ್ಲರೂ 1 ತಾಸಿನೊಳಗೆ ಅಲ್ಲಿ ಸೇರ್ಕೊಂಡ್ರು. ಈಗ 24 ತಾಸು ಆತ, 12 ತಾಸು ಆದ್ರ ಈ ರೈತರು ಯಾರು ಸ್ವಲ್ಪ ಬಂಡವಾಳ ಹಾಕಲ್ಲ, ಎಲ್ಲರೂ ಸಾಲ ತಂದ ಬಂಡವಾಳ ಹಾಕದ. ರೈತರ ದಲಾಲ್ ರಂಗ ಎಲ್ಲರೂ ಸಾಲದವ. ಒಬ್ಬ MLA ಬಂದನ ಇಲ್ಲಿ ಎಲೆಕ್ಷನ್ ಇದ್ದಾಗ 1 ತಿಂಗಳು ಮುಂಚೆ ಆಟ ಆಡ್ತಾರ. ಒಬ್ರು ಬಂದ್ ರೈತರದ್ದು ಯಾರು ಕೇಳಲ್ಲ. ನಮ್ ಪರಿಸ್ಥಿತಿ ಏನಾಗೈತಿ ಈಗ? ಯಾರು ನೋಡಂಗಿಲ್ಲ. ಎಲೆಕ್ಷನ್ ಬಂದಾಗ ಇಲ್ಲಿಂದ ಈಗ ಒಂದು 9 ಎಕರೆ ಪ್ಲಾಟ್ ತೋರ್ಸ್ಯಾರಿ, 11 ಎಕರೆ 30 ಎಕರೆ ಯಾರು ತೋರ್ಸಿಲ್ಲ. ಬರೀ 11 ಎಕರೆ ಪ್ಲಾಟ್ ಅಷ್ಟ ತೋರ್ಸ್ಯಾರ. ಇಲ್ಲಿ ಎಲ್ಲಾರು ಮುಂಡ ಮುಚ್ಕೊಂಡ್ ರೈತರು. ಈಗ ಬರ್ರಿ ಅಲ್ಲಿ 18 ಹಲೋ, ಹಿರೇಬಿದ್ರಿ ಗ್ರಾಮದ ನಿನ್ನೆ ರಾತ್ರಿ ಮಳೆಯಲ್ಲಿ ಆಲಿಕಲ್ ಮಳೆ ಬಿದ್ದು ಭತ್ತದ ಪೈರು ಬಹಳ ಹಾಳಾಗಿದೆ. ಈಗಾಗಲೇ ನಾ ಭತ್ತದ ಪೈರನ್ನ ತೋರಿಸ್ತಾ ಇದ್ದೀನಿ ತಮಗೆ. ಸರ್ಕಾರದಿಂದ ಇಲ್ಲಿವರೆಗೂ ಯಾರು ಬಂದಿಲ್ಲ. ನಮ್ಮ ಕೃಷಿ ಇಲಾಖೆಯವರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಬಂದು ಹೇಳಿ ಇದನ್ನ ಮಾಡ್ರಿ ಅಂತಂದು ಹೇಳಿ ಹೋಗಿದ್ದಾರೆ. ಈಗಾಗಲೇ ಶಾಸಕರು ಬಂದು ಇದಕ್ಕೆ ಸ್ಪಂದನೆ ಮಾಡಿ ರೈತರಿಗೆ ಸರ್ಕಾರದಿಂದ ಬರೋಂಥ ಪರಿಹಾರನ ಒದಗಿಸ್ಕೊಡ್ಬೇಕಂತಂದು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ನೋಡಿದ್ರಲ್ಲ, ಇದು ಈ ಭಾಗದ ರೈತರ ಆಕ್ರೋಶ. ನೋಡ್ಬೋದು, ವರ್ಷ ಪೂರ್ತಿ ಬೆಳೆದಂತಹ ಬೆಳೆ ಈಗ ಕೈಗೆ ಬರದೆ ಹೋದ್ರೆ ಯಾವೊಬ್ಬ ರೈತರಿಗೆ ಆದ್ರೂ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತದೆ. ಯಾಕಂದ್ರೆ ಇದು ಅವ್ರ ಕೇವಲ ಆಕ್ರೋಶವಲ್ಲ, ಅದು ಅವರ ವರ್ಷದ ಪ್ರತಿದಿನದ ನೋವು ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ರೈತನು ಇವತ್ತು ದೇಶದಲ್ಲಿರೋ ಯಾವ ರೈತನು ಕೂಡ ಡುಪ್ಲೆಕ್ಸ್ ಮನೆಯಲ್ಲಿ ಅಥವಾ ರಾಜಾರೋಷವಾಗಿ ಬದುಕ್ತಾ ಇಲ್ಲ. ಪ್ರತಿಯೊಬ್ಬ ರೈತನು ಕೂಡ ತಲೆ ಮೇಲೆ, ತಮ್ಮ ಇಡೀ ಮನೆತನದ ಮೇಲೆ ಸಾಲವನ್ನ ಹೊತ್ಕೊಂಡು ಆ ಸಾಲವನ್ನ ತೀರ್ಸೋಕ್ಕಾಗಿ ಸಾವಿರಾರು ರೈತರು ರಾಜ್ಯಾದ್ಯಂತ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣಗಳನ್ನ ನಾವೀಗಾಗಲೇ ಕಂಡಿದ್ದೇವೆ. ನಮ್ಮ ತಾಲೂಕಿನ ರೈತರಿಗೆ ಯಾರಿಗೂ ಈ ಸ್ಥಿತಿ ಬರದೇ ಇರೋ ತರ ಯಾವೆಲ್ಲ ವಿಚಾರಗಳಲ್ಲಿ ಶಾಸಕರು ಮುಂದಾಗಿ ಭಾಗವಹಿಸ್ತಾರೋ ಆ ಶಾಸಕರು ದಯವಿಟ್ಟು ಈ ಭಾಗದ ರೈತರ ಏನು ಈ ನೋವಿನಲ್ಲಿ ಭಾಗಿಯಾಗಬೇಕು. ಅದರಲ್ಲೂ ಎಷ್ಟು ಬೆಳೆ ಹಾಳಾಗಿದೆ ಅಂತಕ್ಕಂಥ ಸಂಪೂರ್ಣ ಸರ್ವೆನ ಮಾಡಬೇಕು. ಅದರಲ್ಲೂ ರೈತರು ಬಿತ್ತಿದಂತಹ ಈ ಭತ್ತದ ಬೀಜಗಳಿಗೆ ಆಗಿರ್ಬೋದು, ರಸಗೊಬ್ಬರಿಗೆ ಆಗಿರ್ಬೋದು, ಅವ್ರು ಬಳಸಿದಂತಹ ಕೂಲಿ ಕಾರ್ಮಿಕರ ಹಣ ಆಗಿರ್ಬೋದು, ಈ ವಿಚಾರಗಳು ಎಲ್ಲದರಲ್ಲೂ ಒಂದು ಮಟ್ಟಕ್ಕೆ ಅವರಿಗೆ ತೃಪ್ತಿ ಆಗುವಷ್ಟಾದ್ರೂ ಈ ಪರಿಹಾರವನ್ನ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ.